ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ತುಂಬಾ ಲಾಂಗ್ ಗ್ಯಾಪ್ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ವಿತ್ ದ ಸೆಲೆಬ್ರೇಷನ್ ಆಫ್ ಧ್ವನಿಸ್ ಥರ್ಡ್ ಇಯರ್ ಬರ್ಡೇ. ಸೆಲೆಬ್ರೇಷನ್ ಅಂದ್ರೆ ತುಂಬಾ ಸಿಂಪಲ್. ಅಂದ್ರೆ ಅವಳನ್ನ ಸೆಲೆಬ್ರೇಟ್ ಮಾಡೋಣ ಅಂತ, ಅಂದ್ರೆ ಅವಳ ಏನ್ ಖುಷಿ ಇದೆ ಅದನ್ನ ಮಾತ್ರ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಬೇಗ ಎದ್ದು ಅವ್ರ ಅಪ್ಪಾಜಿ ಜೊತೆಗೆ ರೆಡಿ ಆಗಿದ್ದಾಳೆ. ಅವ್ರ ಅಪ್ಪಾಜಿನೇ ಸ್ನಾನ ಮಾಡಿಸಿದ್ದು, ಅವ್ರ ಅಪ್ಪಾಜಿನೇ ರೆಡಿ ಮಾಡಿಸಿದ್ದು. ಸೊ ಅವ್ರ ಅಪ್ಪಾಜಿನೇ ಫೀಡ್ ಕೂಡ ಮಾಡಿದ್ರು. ದೋಸೆ ಅಂದ್ರೆ ಅವಳಿಗೆ ತುಂಬಾ ಫೇವರೇಟ್ ಬ್ರೇಕ್‌ಫಾಸ್ಟು. ಸೊ ದೋಸೆ ಮಾಡಿದ್ದೆ, ದೋಸೆ ತಿಂದು ಹಾಗೆ ಅವಳ ಸ್ಕೂಲಲ್ಲಿ ಅವಳ ಫ್ರೆಂಡ್ಸ್‌ಗೆಲ್ಲ ಚಾಕ್ಲೇಟ್ಸ್ ಅನ್ನ ಕೊಟ್ಬಿಟ್ಟು ಟೆಂಪಲ್‌ಗೆ ಹೋಗೋಣ ಅಂತ ಹೊರಟ್ವಿ. ನಾವು ಹೋಗಿದ್ದು ಚಂಪಕಧಾಮ ದೇವಸ್ಥಾನ, ಬನ್ನೇರುಘಟ್ಟ. ಹೋಗುವಾಗ ಆಟೋದಲ್ಲಿ ಅವ್ರ ಅಪ್ಪಾಜಿ ಸಾಂಗ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಧ್ವನಿ ಫುಲ್ ಹ್ಯಾಪಿ ಮೂಡಲ್ಲಿ ಡಿವೋಷನಲ್ ಸಾಂಗ್ ಕೇಳ್ಕೊಂಡು 10:30 ಅಷ್ಟರಲ್ಲಿ ದೇವಸ್ಥಾನ ರೀಚ್ ಆದ್ವಿ. ಸಾಟರ್ಡೆ ಏಕಾದಶಿ ಇರೋದ್ರಿಂದ ದೇವಸ್ಥಾನದಲ್ಲಿ ದೇವರ ಅಲಂಕಾರ ತುಂಬಾನೇ ಚೆನ್ನಾಗಾಗಿತ್ತು. ಹಾಗೆ ಅವಳ ಹೆಸರಲ್ಲಿ ಅರ್ಚನೆ ಮುಗಿಸ್ಕೊಂಡು ದೇವರನ್ನ ದರ್ಶನ ಮಾಡ್ಕೊಂಡು ಪ್ರಸಾದ ಇಸ್ಕೊಂಡು ಅವಳ ಫೇವ್ರೆಟ್ ಪ್ಲೇಸ್ ಬಟರ್ಫ್ಲೈ ಪಾರ್ಕಿಗೆ ಹೋದ್ವಿ. ಸೊ ಬಟರ್ಫ್ಲೈಸ್ ಅಂದ್ರೆ ಧ್ವನಿಸ್ ಮೋಸ್ಟ್ ಫೇವ್ರೆಟ್. ಸೊ ಬಟರ್ಫ್ಲೈಸ್ ಕ್ಯಾಚ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಆದ್ರೂ ಕೂಡ ಸ್ವಲ್ಪ ಭಯ ಇದ್ದೇ ಇದೆ ಅವಳಿಗೆ. ಸೊ ಫೈನಲಿ ಒಂದ್ 11 ಹಂಗೆ ಬಟರ್ಫ್ಲೈ ಪಾರ್ಕ್ ಒಳಗಡೆ ಎಂಟ್ರಿ ಆದ್ವಿ. ಸೊ ಅವಳ ತುಂಬಾ ಇಷ್ಟವಾದಂತ ಪ್ಲೇಸ್. ಸೊ ಬಟರ್‌ಫ್ಲೈಸ್ ಎಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು. ಧ್ವನಿದು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಕೇಕ್ ಕಟಿಂಗ್ ಮಾಡಿ ಎಲ್ರೂನು ಕರೆದ್ಬಿಟ್ಟು ಮನೆಗೆ ಸಿಂಪಲ್ ಸೆಲೆಬ್ರೇಷನ್ ಮಾಡಿದ್ವಿ. ಬಟ್ ಥರ್ಡ್ ಇಯರ್ ತುಂಬಾ ಸಿಂಪಲ್ ಆಗಿ ಅವಳ ಖುಷಿ ಏನಿದೆ ಅದನ್ನ ಮಾತ್ರ ಸೆಲೆಬ್ರೇಟ್ ಮಾಡೋಣ, ಅವಳನ್ನ ಖುಷಿಯಾಗಿಡೋಣ ಫುಲ್ ಡೇ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು, ಸೊ ಅವಳ ಫೇವ್ರೆಟ್ ಪ್ಲೇಸು ಅಥವಾ ಫೇವ್ರೆಟ್ ಗೇಮ್ ಏನಿದೆ ಅದನ್ನ ಆಡಿಸ್ಬಿಟ್ಟು ಹೋಲ್ ಡೇ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ. ತೆಗಿದ್ನು ತೆಗಿದ್ನು ಮುಟ್ಟು ಏನು ಮಾಡಲ್ಲ. ಧ್ವನಿದು ಸೆಕೆಂಡ್ ಇಯರ್ ಬರ್ಡೇಗೆ ಏನಾಯ್ತು ಅಂದ್ರೆ ಸೆಲೆಬ್ರೇಷನ್ ಟೈಮಲ್ಲಿ ಎಲ್ರೂನು ಕರೆದಿದ್ವಿ. ಅವಳಿಗೆ ಸ್ವಲ್ಪ ಭಯ ಜಾಸ್ತಿ ಇತ್ತು. ಹಾಗೆ ಸ್ವಲ್ಪ ಹಿಂಸೆ ಅಂತ ಅನ್ಸೋದು, ಜನ ಜಾಸ್ತಿ ಇದ್ರೆ ಭಯ ಪಡೋಳು. ಸೊ ಹಾಗಾಗಿ ಸೆಲೆಬ್ರೇಷನ್ ಅಂತಂದ್ರೆ ಅವಳ ಇಷ್ಟಪಟ್ಟು ಖುಷಿಯಿಂದ ಕೇಕ್ ಕಟ್ ಮಾಡಿದ್ರೆ ಚಂದ. ಲಾಸ್ಟ್ ಇಯರ್ ಅಂತೂ ಫುಲ್ ಹತ್ಬಿಟ್ಲು. ಕೇಕ್ ನಾವೇ ಕಟ್ ಮಾಡಿ ನಾವೇ ಎಲ್ರಿಗೂ ಕೊಟ್ಟಿದ್ದಾಯ್ತು. ಸೊ ಹಿಂಸೆ ಕೊಟ್ಬಿಟ್ಟು ಆ ಸೆಲೆಬ್ರೇಷನ್ ಮೂಡು ಕೂಡ ಹಾಳಾಗೋಯ್ತು ಲಾಸ್ಟ್ ಇಯರು. ಅದಕ್ಕೋಸ್ಕರ ಈ ವರ್ಷ ಯಾರನ್ನು ಕರೆಯೋದು ಬೇಡ, ಸೆಲೆಬ್ರೇಷನ್ ಎಲ್ಲ ಏನು ಇಟ್ಕೊಳ್ಳೋದು ಬೇಡ. ಅವಳನ್ನ ಫುಲ್ ಡೇ ಖುಷಿಯಾಗಿ ಇಟ್ಕೊಳ್ಳೋಣ. ಅವಳು ಆ ದಿನ ಅವಳಿಗೆ ಒಂಥರ ಮೆಮೊರೇಬಲ್ ಡೇ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಸೊ ಅವಳನ್ನ ಹ್ಯಾಪಿಯಾಗಿ ಆಲ್ಮೋಸ್ಟ್ ಎಲ್ಲ ನೋಡ್ಕೊಳ್ಳೋದಿಕ್ಕೆ ನಾನು ನಮ್ಮ ಮನೆಯವರು ಟ್ರೈ ಮಾಡಿ ನೋಡ್ಕೊಂಡ್ವಿ. 2 to 3 ಅವರ್ಸ್ ಅವಳು ಪ್ಲೇ ಗ್ರೌಂಡಲ್ಲೇ ಆಟ ಆಡಿದ್ದಾಳೆ. ಸೊ ತುಂಬಾ ಹ್ಯಾಪಿ. ಅವಳು ಮತ್ತೆ ಮನೆಗೆ ವಾಪಸ್ ಹೋಗೋಣ ಅಂದ್ರೆ ಬರೋದಿಕ್ ರೆಡಿನೇ ಇಲ್ಲ. ಸೊ ಅಲ್ಲಿ ಒಂದ್ 2 ರಿಂದ 3 ಪಾರ್ಕ್ ಇದೆ. ಸೊ ಪ್ಲೇ ಗ್ರೌಂಡ್ಸ್ ಇದೆ. ಅದ್ರಲ್ಲಿ ಆಟ ಆಡಿದ್ದೆ ಅವಳು ಮನೆಗೆ ಬರೋಕ್ ಇಷ್ಟನೇ ಇರ್ಲಿಲ್ಲ ಅವಳಿಗೆ. ಬೆಂಗಳೂರಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಹೊರ್ಗಡೆ ಆಟ ಆಡಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಯಾಕೆ ಅಂತಂದರೆ ಬೆಂಗಳೂರಲ್ಲಿ ಹೊರ್ಗಡೆ ಆಟ ಆಡೋದಕ್ಕೆ ಸ್ಪೇಸ್ ಇರೋದಿಲ್ಲ. ಅದಕ್ಕೋಸ್ಕರ ಹೊರ್ಗಡೆ ಕರ್ಕೊಂಡ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಧ್ವನಿ ಕೂಡ ಹಾಗೇನೆ. ನೇಚರಲ್ಲಿ ಆಟ ಆಡೋದಂದರೆ ಮಕ್ಕಳಿಗೂ ಇಷ್ಟ, ದೊಡ್ಡವ್ರಿಗೂ ಕೂಡ ನೇಚರಲ್ಲಿ ಹೊರಗಡೆ ಆಟ ಆಡ್ಕೊ ಬಂದರೆ ತಿರ್ಗಾಡ್ಕೊ ಬಂದರೆ ಏನೋ ಒಂಥರ ಫ್ರೆಶ್ ಹ್ಯಾಪಿನೆಸ್ ಕೂಡ ಅಂತಲೇ ಹೇಳ್ಬೋದು.
ಅಲ್ಲಿಂದ ನಮ್ಮನೆ ದೇವರು ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ಕೂಡ ಇತ್ತು. ಪ್ರಸಾದ ತಿಂದ್ಕೊಂಡು ಮನೆಗೆ ವಾಪಸ್ ಆದ್ವಿ. ಅಷ್ಟರಲ್ಲಿ ನನಗೆ ಆಲ್ರೆಡಿ ಹುಷಾರಿರ್ಲಿಲ್ಲ. ಸ್ವಲ್ಪ ಕೋಲ್ಡು, ಹೆಡ್‌ಏಕ್ ಎಲ್ಲ ಇತ್ತು. ಸೊ ಹೊರ್ಗಡೆ ತಿರ್ಗಾಡ್ಕೊ ಬಂದಿದ್ರಿಂದ ಫುಲ್ ಜಾಸ್ತಿ ಆಗೋಗ್ಬಿಡ್ತು. ಕೇಕ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಪವರ್ ಕೂಡ ಇರಲಿಲ್ಲ ಅವತ್ತು. 7:30, 8 ಹಂಗೆ ಕರೆಂಟ್ ಕೂಡ ಬಂದಿದ್ದು. ನನ್ನ ತಂಗಿನೇ ಅಡುಗೆ ಮಾಡಿ ನಮ್ಗೆಲ್ಲರಿಗೂ ಕೂಡ ಊಟಕ್ಕೆ ಬಡಿಸಿದ್ಲು. ಬಟ್ ಧ್ವನಿ ಮಾತ್ರ ಅವ್ರ ತಂಗಿ ಜೊತೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿದ್ಲು. ಆವತ್ತಿನ ದಿನ ಫುಲ್ ಡೇ ನೈಟ್ ಕೂಡ ತಂಗಿ ಜೊತೆಗೆ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಡೇ ಹ್ಯಾಪಿಯಾಗಿ ಕಳೆದ್ಲು ಧ್ವನಿ. ನೆಕ್ಸ್ಟ್ ಡೇ ನಾನು ಕೇಕ್ ಮಾಡಿದೆ ಧ್ವನಿಗೋಸ್ಕರ. ಸ್ವಲ್ಪ ಆರಾಮಾಗಿದ್ದೆ, ಸೊ ಕೇಕ್ ಮಾಡಿದ್ದೆ. ನಾನು ಮಾಡ್ತಾ ಇರೋದು ಡೇಟ್ಸ್ ಕೇಕು, ಹೆಲ್ದಿ ಆಗಿರುವಂಥ ಕೇಕು. ಇದಕ್ಕೆ 3/4 ಲೋಟ ಅಷ್ಟು ಹಾಲನ್ನು ತಗೊಂಡಿದ್ದೀನಿ. ಒಂದು 10ರಿಂದ 12 ಡೇಟ್ಸನ್ನು ಬೀಜ ತೆಕ್ಕೊಂಡು ಅದನ್ನು ಹಾಲನ್ನು ಬಿಸಿ ಮಾಡ್ಕೊಂಡಿದ್ದೀನಲ್ವ, ಆ ಬಿಸಿ ಹಾಲನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸೋಕ್ ಮಾಡ್ತೀನಿ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಈಗ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು 10 ನಿಮಿಷ ಆಗಿದ್ರೆ ಸಾಕಾಗುತ್ತೆ. ಸೊ ಚೆನ್ನಾಗಿ ಸೋಕ್ ಆಗಿರುತ್ತೆ ಮಿಲ್ಕಲ್ಲಿ. ಈಗ ನಾನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋಂಥ ಡೇಟ್ಸ್ ವಿತ್ ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಬೌಲಷ್ಟು ಮಿಲ್ಕ್ ಮತ್ತು ಅರ್ಧ ಬೌಲಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ, ಸನ್‌ಫ್ಲವರ್ ಆಯಿಲ್. ಈಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಬೌಲಷ್ಟು ಕೋಕೋ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಗೇನ್ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದು ಕೇಕಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನನ್ನ ಫಸ್ಟ್ ಟ್ರಯಲ್ ಇದು. ಈಗ 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಗೇನ್ ಚೆನ್ನಾಗೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಬ್ಯಾಟರ್ ರೆಡಿ ಇದೆ. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅಗಲ ಇರೋಂಥ ಕುಕ್ಕರು. ಅದಕ್ಕೆ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತಳಕ್ಕೆ. ಈಗ ಲಿಡ್ಡಲ್ಲಿ ವಿಷಲ್ ಮತ್ತು ರಬ್ಬರನ್ನು ತೆಗೆದ್ಬಿಟ್ಟು ಕ್ಲೋಸ್ ಮಾಡಿ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಒಂದು ಸಿಲ್ವರ್ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ತಳಕ್ಕೂ ಕೂಡ ಆಯಿಲ್ ಹಾಕ್ಬಿಟ್ಟು ಬಟರ್ ಪೇಪರ್ ಬರುತ್ತಲ್ವ, ಅದಕ್ಕೂ ಕೂಡ ಮೇಲೆ ಆಯಿಲ್ ಹಾಕ್ಬಿಟ್ಟು ಗ್ರೀಸ್ ಮಾಡಿಕೊಂಡು ಆಮೇಲೆ ನಮ್ಮ ಕೇಕ್ ಬ್ಯಾಟರ್ ಏನು ರೆಡಿ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೀಟಾಗಿ ಲೆವೆಲ್ ಅಪ್ ಮಾಡಿಕೊಂಡು ಮೇಲೆ ವಾಲ್ನಟ್ಸನ್ನು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಫೈನಲಿ ರೆಡಿ ಆಗಿದೆ. ಈಗ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ನೀಟಾಗಿ ಹುಷಾರಾಗಿ ಸೇಫಾಗಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಫುಲ್ಲು ಕಂಪ್ಲೀಟ್ ಲೋ ಫ್ಲೇಮಲ್ಲೇ 1 ಅವರ್ ನಾನು ಬೇಕ್ ಮಾಡಿದ್ದೀನಿ. ಈಗ ಚೆಕ್ ಮಾಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬೇಕಾಗಿದೆ. ಅಂದರೆ ನಾನು ನೈಫ್ ನೋಡ್ತಾ ಇದ್ದೀರಾ, ಅದಕ್ಕೆ ಅಂಟ್ಕೊಳ್ತಾ ಇಲ್ಲ. ಸೊ ನೀಟಾಗಿ ಬೇಕಾಗಿದೆ ಅಂತ. ಧ್ವನಿ ನಾನು ಬೇಕ್ ಮಾಡೋ ಅಷ್ಟರಲ್ಲಿ ಸ್ಕೂಲಿಂದ ಬಂದಿದ್ಲು. ಸೊ ಮಂಡೇ ನಾನು ಮಾಡಿದ್ದು ಇದು ಕೇಕು. ಸೊ ಸ್ಕೂಲಿಂದ ಬಂದು ಎಕ್ಸೈಟಾಗಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ನಾನು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಹೇಗೆ ಬಂದಿದೆ ಅಂತ. ಸೊ ಲುಕ್ಕಿಂಗ್ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಪರ್ಫೆಕ್ಟಾಗಿ ಬೇಕ್ ಕೂಡ ಆಗಿದೆ ಅಂತ 100% ಶ್ಯೂರ್ ಆಯಿತು. ರೆಡಿನಾ? ಇಲ್ಲಿ ನಾನು ಯಾವುದೇ ಶುಗರ್ ಅಥವಾ ಎಗ್, ಮೈದಾ ಯೂಸ್ ಮಾಡದೆ ಹೆಲ್ದಿಯಾಗಿ ಡೇಟ್ಸ್ ಮತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಮಾಡಿರುವಂಥ ಕೇಕು, ಹೆಲ್ದಿ ಆಗಿರುವಂಥ ಕೇಕು. ಶುಗರ್ ಎಲ್ಲ ಮಕ್ಕಳಿಗೆ ಆಲ್ಮೋಸ್ಟ್ ಅಲ್ಲಿ ಒಳ್ಳೆಯದಲ್ಲ. ಹಾಕಿದ್ರೆ ಸ್ವಲ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಶುಗರ್ ಏನು ಆ್ಯಡ್ ಮಾಡಿಲ್ಲ. ಡೇಟ್ಸಲ್ಲಿ ಆಲ್ರೆಡಿ ಶುಗರ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಹೆಲ್ದಿಯಾಗಿ ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು. ನನ್ನ ಫಸ್ಟ್ ಟ್ರಯಲ್ ಈ ಕೇಕ್ ಮಾಡಿದ್ದು. ಅದು ಕೂಡ ನನ್ನ ಮಗಳ ಬರ್ಡೇನಲ್ಲಿ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಅಮೇಝಿಂಗ್ ಆಗಿತ್ತು. ಸೊ ಹೆಲ್ದಿ ಅಂತಲೂ ಕೂಡ ಹೇಳ್ಬೋದು. ಸೊ ನೀವು ನಿಮ್ಮ ಮಕ್ಕಳಿಗೆ ಮನೇಲಿ ಮಾಡಿಕೊಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅಫ್ಕೋರ್ಸ್ ಯು ಕ್ಯಾನ್ ಟ್ರೈ ದಿಸ್. ತುಂಬ ಈಸಿಯಾಗಿ ವಿತೌಟ್ ಓವನ್ ಕೂಡ ನಾವು ಮಾಡ್ಬೋದು. 100% ಬೇಕ್ ಚೆನ್ನಾಗಾಗುತ್ತೆ. ಸೊ ಹಾಗೆ ಅವ್ರ ಅಪ್ಪಾಜಿ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಬರ್ತ್ಡೇ ದಿನ ಇದ್ದಿದ್ರು, ಬಟ್ ನನಗೆ ಮಾಡೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ನಾನು ಅವಳು ಮಾತ್ರ ಇದ್ವಿ. ಸೊ ನಾನೇ ಬೇಕ್ ಮಾಡಿಬಿಟ್ಟು ಕೊಟ್ಟೆ. ತುಂಬಾ ಚೆನ್ನಾಗಿತ್ತು. ಅವಳು ಕೂಡ ಹ್ಯಾಪಿಯಾಗಿ ಕೇಕ್ ತಿಂದಳು. ಕೇಕು ತುಂಬ ಸಾಫ್ಟಾಗಿ ಬಂದಿತ್ತು. ಕಟ್ಟಿಂಗ್ ಕೂಡ ಈಸಿ ಆಗಿತ್ತು. ಸೊ ಇದರ ಮೇಲೆ ನೀವು ಯಾವುದಾದ್ರೂ ಚಾಕ್ಲೇಟ್ ಸಿರಪ್ ಕೂಡ ಆ್ಯಡ್ ಮಾಡಿಕೊಂಡು ಇನ್ನೂ ಫ್ಲೇವರ್ಸನ್ನು ಆ್ಯಡ್ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಕಡಿಮೆ ಐಟಮ್ಸಲ್ಲಿ ಮಾಡಿದ್ದಂಥ ಕೇಕ್.
ಮತ್ತೊಮ್ಮೆ ಇನ್ನೂ ಒಂದ್ಸರಿ ನಾನು ಕೇಕನ್ನು ಮತ್ತೆ ಬೇರೆ ವೆರೈಟಿ ಕೇಕ್ ಮಾಡಬೇಕು ಅಂತ ನನಗೂ ಕೂಡ ಇಂಟ್ರೆಸ್ಟ್ ಬಂತು. ಯಾಕಂದರೆ ಫಸ್ಟ್ ಟ್ರೈಯಲ್ಲಿ ಚೆನ್ನಾಗಿರೋದ್ರಿಂದ. ಸೊ ಇದು ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ಡೇ ಆಗಿತ್ತು. ಅವಳ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು. ವೆಲ್ಕಮ್. ಐ ಹೋಪ್ ದಿಸ್ ಈಸ್ ಆರ್ ಬೆಸ್ಟ್ ಬರ್ತ್ಡೇ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮರೆತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.